ನೋಡಿ, ಈಗ ಮೊದಲು ಸ್ಪೀಕರ್ ಆಗಿದ್ದವರು ಯಾರು? ಯುಟಿ ಖಾದರ್ ಅವರು. ಯುಟಿ ಖಾದರ್ ಅಂತೂ ಫಸ್ಟ್ ರೌಂಡಲ್ಲೇ ಈಗ ಮಿನಿಸ್ಟರ್ ಆಗ್ಬಿಟ್ರು. ನೆಕ್ಸ್ಟ್ ಯಾರು ಹಾಗಿದ್ರೆ? ವಿಧಾನಸಭೆಗೆ ಸಭಾಧ್ಯಕ್ಷರಾಗೋದು ಯಾರು ಅನ್ನುವಂತಹ ಪ್ರಶ್ನೆ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಸಭಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿ ಮೂವರ ಹೆಸರಿದೆ. ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಹೆಸರು ಕೂಡ ರೇಸಲ್ಲಿದೆ. ಇದರ ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವರು ಕೂಡ ರೇಸಲ್ಲಿದ್ದಾರೆ. ಇವರೇನಾದರೂ ಸ್ಪೀಕರ್ ಆಗ್ಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಹಿಂದೆ ಬೇಡ ಅಂತ ಹೇಳಿದ ದೇಶಪಾಂಡೆ ಈಗ ಸ್ಥಾನವನ್ನು ಅಲಂಕರಿಸ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಮ್ಮ ಹಳಿಯಾಳ MLA ಅವರು ಆರ್ ವಿ ದೇಶಪಾಂಡೆ ಅವರು. ಸೊ ಅಂತಿಮವಾಗಿ ಯಾರು ಸ್ಪೀಕರ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಈ ಸ್ಪೀಕರ್ ಸ್ಥಾನಮಾನದ ಬಗ್ಗೆಯೂ ಕೂಡ ಭಾರೀ ಚರ್ಚೆಗಳು ಅವಾಗ ಆಗ್ತಾ ಇರುತ್ತೆ. ಈಗ ರೇಸ್ನಲ್ಲಿ ಇದ್ದವರು ಇಷ್ಟು ಜನ, ಅಂತಿಮವಾಗಿ ಯಾರನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನೋಡೋಣ ನಮ್ಮ ವೀರೇಂದ್ರ ಅವರು ಈ ಬಗ್ಗೆ ಏನು ಹೇಳ್ತಾರೆ. ಗೋವಿಂದಣ್ಣವ್ರು ಏನಾದರೂ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಕೇಳೋಣ. ವೀರೇಂದ್ರ, ಬಹುಶಃ ನನಗನ್ಸುತ್ತೆ ಈಗ ರೇಸ್ನಲ್ಲಿದ್ದಾರೆ ಅನ್ನೋದಕ್ಕಿಂತ ಇವರು ಯಾರಿಗೂ ಈಗ ಆತ್ಮತೃಪ್ತಿ, ಆತ್ಮಸಂತೋಷ ಅಂತ ಹೇಳ್ತಾರಲ್ಲ, ಸಂಪೂರ್ಣ ಆತ್ಮಸಂತೋಷದಿಂದ ನಾನು ಒಪ್ಕೊಂಡೇ ಸ್ಪೀಕರ್ ಆಗ್ತಾ ಇದ್ದೀನಿ ಅಂತ ಬಹುಶಃ ಯಾವ ರಾಜಕಾರಣಿಯೂ ಹೇಳಿಕ್ಕಿಲ್ಲ. ಏನಂತೀರಿ? ನಿಮಗೆ ಬಗ್ಗೆ ಅನುಭವ ಇದೆ, ರಾಜಕೀಯ ವರದಿ ಮಾಡಿದವರು ನೀವು. ಯಾರಾದರೂ ಮನಸ್ಸಿನಿಂದ ಒಪ್ಕೊಂಡು ಸ್ಪೀಕರ್ ಆಗೋದಕ್ಕೆ ರೆಡಿ ಇರ್ತಾರಾ? ಪಾಟೀಲ್ರೆ, ವಿಧಾನಸಭೆಯ ಸಭಾಧ್ಯಕ್ಷರ ಸ್ಥಾನ ಹಾಗೂ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ಸ್ಥಾನ ಎರಡೂ ಇದೆಯಲ್ಲ, ಸಂವಿಧಾನಾತ್ಮಕ ಹುದ್ದೆ ಅದು. ಹೌದು. ನೀವು ನೋಡ್ಲಿಕ್ಕೆ ಹೋದ್ರೆ ಶಾಸಕ, ಮಂತ್ರಿ, ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡ ಸ್ಥಾನ ಅದು. ಅಲ್ಲ, ಕರೆಕ್ಟ್. ನೀವು ಸಂವಿಧಾನಾತ್ಮಕವಾಗಿ ನಾನು ಹೇಳ್ತಿರೋದು ಅಂದ್ರೆ, ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ ನಾನು. ನೀವು ಹೇಳಿದ ನನಗೆ ಕ್ಯಾಚ್ ಆಗಿದೆ, ನೀವು ಹೇಳಿದ ಲೈನ್ಗೆ ಬರ್ತೀನಿ ನಾನು. ಬಟ್ ಆಕ್ಚುಲಿ ಅಂದ್ರೆ ನಾನು ಫಸ್ಟ್ ಅಕಾಡೆಮಿಕ್ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಾಕ್ಟಿಕಲಿಗೆ ಬರ್ತೀನಿ. ನೀವು ಭಾಳ ಡೈರೆಕ್ಟ್ ಪ್ರಾಕ್ಟಿಕಲಿಗೆ ಬಂದ್ಬಿಡ್ತೀರಿ. ಹೌದು. ನಾವು ಅಕಾಡೆಮಿಕ್ ಬಿಟ್ಟು ಹೋಗಂಗೆ ಇಲ್ಲ ಪ್ರಾಕ್ಟಿಕಲ್ಗೆ. ಸೊ ಅಕಾಡೆಮಿಕಲಿ ನೀವು ನೋಡೋಕೆ ಹೋದ್ರೆ ನಿಮಗೆ ಸಂವಿಧಾನದಲ್ಲಿ ಆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಇದ್ದರು ಆ ಸ್ಥಾನವನ್ನು ಅಲಂಕರಿಸೋದೇ ಬಹಳ ದೊಡ್ಡ ಗೌರವ ಅಂಥೇಳಿ ಆ ಸ್ಥಾನ ಅಲಂಕರಿಸಿದವರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಆದರೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ? ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಲಾಬಿ ಅಂತ ನೋಡ್ತೀರಿ, ಮಂತ್ರಿ ಸ್ಥಾನಕ್ಕೆ ಲಾಬಿ ಅಂತ ನೋಡ್ತೀರಿ, ಹೌದಾ? ಅದ್ರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದರೂ ಆಗಲಿ, ಇಲ್ಲ ರಾಜ್ಯ ಸಚಿವ ದರ್ಜೆ ಆದರೂ ಆಗಲಿ, ಮಂತ್ರಿ ಆಗಬೇಕು ಅನ್ನೋಂಥ ಪ್ರಯತ್ನಗಳು ನಿರಂತರವಾಗಿ ಚಾಲ್ತಿಯಲ್ಲಿರುತ್ತೆ. ಎಲ್ಲಾದರೂ ನೀವು ಸ್ಪೀಕರ್ ಸ್ಥಾನಕ್ಕಾಗಿ ಲಾಬಿ ಅಂತ ನೋಡಿದ್ದೀರಾ? ಸಭಾಧ್ಯಕ್ಷರ ಹುದ್ದೆಗಾಗಿ ಲಾಬಿ, ಹೈಕಮಾಂಡ್ ಮೇಲೆ ಒತ್ತಡ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ. ಸ್ವಾಮೀಜಿಗಳು ಬಂದು ಇವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತ ಮನವಿ ಕೊಟ್ಟರು. ಯಾರು? ಮುಸ್ಲಿಂ ಧರ್ಮಗುರುಗಳು ಬಂದು ಇವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತಲೇ ಮನವಿ ಕೊಟ್ಟರು. ಸಭಾಧ್ಯಕ್ಷರನ್ನಾಗಿ ಮಾಡುವಂತೆ ಹೋರಾಟ, ಪ್ರತಿಭಟನೆ. ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಭಾಳ ಇಡೀ ರಾಜ್ಯ ಎಲ್ಲ ಓಡಾಡಿ ನೋಡಿದ್ದಾರೆ. ಎಲ್ಲರೂ ಹಿಂಗೊಂದು ಪ್ರತಿಭಟನೆ ಆಗುತ್ತಾ ಅಂತ ಎಲ್ಲೂ ಸಿಕ್ಕಿಲ್ಲ ಪಾಟೀಲ್ರೆ. ಇಷ್ಟೇ ಸಾಕಲ್ಲ ನೀವು ಹೇಳಿ ಪ್ರಾಕ್ಟಿಕಲ್ ಪಾಯಿಂಟ್. ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ನನ್ನ ಮೂಲ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಅದೇ, ಈಗ ನನ್ನನ್ನು ಸ್ಪೀಕರ್ ಮಾಡಿ ಅಂತ ಯಾರಾದರೂ ದುಂಬಾಲು ಬೀಳ್ತಾರಾ? ಸಾಧ್ಯ ಇಲ್ಲ. ಸೊ ರೇಸ್ನ ಪ್ರಶ್ನೆ ಬರ್ಲಿಕ್ಕಿಲ್ಲ ಇಲ್ಲಿ. ಈಗ ಓಡಾಡ್ತಾ ಇರೋ ಹೆಸರು ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್ ಅವರು, ಆರ್ ವಿ ದೇಶಪಾಂಡೆ ಅವರು, ಇವ್ರ ಎಲ್ಲರ ಹೆಸರು ಓಡಾಡ್ತದೆ, ಟಿ.ಬಿ. ಜಯಚಂದ್ರ. ಸೊ ಹೈಕಮಾಂಡ್ ಏನಾದರೂ ಇಷ್ಟು ಜನರಲ್ಲಿ ಒಬ್ಬರನ್ನ ಫೈನಲ್ ಮಾಡಿದ್ರೆ ಅವರು ಒಪ್ಕೊಳ್ಳೇಬೇಕು ಅಂತ. ದಿನೇಶ್ ಈಗ ರೇಸ್ ಅಂತ ಯಾವಾಗ ಬರುತ್ತೆ? ಇವರಲ್ಲಿ ಕಾಂಪಿಟೇಷನ್ ಇದೆ ಅಂತಂದಾಗ. ಸೊ ಇವ್ರು ಯಾರು ಕಾಂಪಿಟೇಷನ್ ಇಲ್ಲ, ಐ ಗೆಸ್. ಈಗ ಹೈಕಮಾಂಡ್ ಇವ್ರ ಹೆಸರನ್ನ ತಗೊಂಡಿದೆ, ಇಂಥವ್ರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿದ್ರು ಅಂತಂದ್ರೆ ಅವರು ಮುಲಾಜಿಲ್ದಂಗೆ ಒಪ್ಕೋಬೇಕು, ಅಥವಾ ಬೇರೆ ದಾರಿ ಇಲ್ಲದೆ ಒಪ್ಕೋಬೇಕಾಗತ್ತೆ. ಸೊ ಈಗ ಯಾರು ಒಪ್ಕೋತಾರೆ ಅನ್ನುವಂಥದ್ದು ಪ್ರಶ್ನೆ ಆದ್ರೆ, ಈಗ ಸ್ಪೀಕರ್ ಇಸ್ ನಥಿಂಗ್ ಬಟ್ ನಿಮಗೆ ಮಂತ್ರಿ ಆದ್ರೆ ಇಲಾಖೆ ಇರುತ್ತೆ, ಕೆಲಸ ಮಾಡಬಹುದು, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬಿಟ್ರೆ ಬೇರೆ ರೀತಿಯ ಅನುಕೂಲಗಳು ಇವ್ರಿಗೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಸೊ ಇದರ ಅರ್ಥ ಅವ್ರಿಗಾಗಿ ನನಗ್ ಬೇಡ ಅಂತ ಹಿಂದೇಟ್ ಹಾಕ್ತಾರ ಅಂತ. ಈಗ ಪಾಟೀಲ್ರೆ, ನೀವು ರೇಸು ಅನ್ನೋ ಉದಾಹರಣೆ ಕೊಟ್ಟಿದ್ದೀರಿ, ನಾನು ಅಲ್ಲಿಗೆ ಬರ್ತೀನಿ. ರೇಸಿನ ಉದಾಹರಣೆಯಲ್ಲೇ ಹೇಳ್ಬೇಡೋಣ. ಈಗ ರೇಸು, ಈಗ ಇಲ್ಲಿ ರೇಸ್ ಕೋರ್ಸ್ ರೋಡ್ ಅಂತ ಒಂದಿದೆ, ಅಲ್ಲಿ ರೇಸ್ ಕೋರ್ಸ್ ಇದೆ, ಹೌದಾ? ಅಲ್ಲಿ ವರ್ಷಕ್ಕೊಂದ್ಸರಿ ಡರ್ಬಿ ಅವಾಗ ನಡೆಯುತ್ತೆ, ಡರ್ಬಿ ಅಂತ. ಈ ರೇಸ್ ನಡೀತೆ, ಕುದುರೆಗಳ ರೇಸ್ ಅವಾಗ ನಡೀತಾ ಇರುತ್ತೆ ಬಿಡಿ. ಡರ್ಬಿ ಅನ್ನೋದು ಅದಕ್ಕೊಂದು ವರ್ಲ್ಡ್ ಕಪ್ ಇದ್ದಂಗೆ, ಆಯ್ತಾ? ಅಲ್ಲಿ ಜಾಕಿಗಳಿರ್ತಾರೆ, ಕುದುರೆ ಓಡಿಸೋರು. ಹೌದು. ಕುದುರೆಗಳ ಲಾಯಕ್ಕೆ ಹೋದರೆ 10 ಕುದುರೆ ಇರುತ್ತೆ. ಆ ಕುದುರೆಗಳು ಅವೇ ಬಂದು ನಿಂತ್ಕೊಳ್ಳಲ್ಲ ರೇಸಿಗೆ. ಈ ಜಾಕಿ ತಗೊಂಡೋಗಿ 10ರಲ್ಲಿ ಒಂದನ್ನು ತಗೊಂಡೋಗಿ ಬಿಡ್ತಾನೆ, ಇದನ್ನು ತಗೊಳ್ಳೋಣ ಅಂತೇಳಿ. ಇಲ್ಲೂ ಅಷ್ಟೇ, ಸಭಾಧ್ಯಕ್ಷ ಸ್ಥಾನಕ್ಕೆ ನಾವು ರೇಸಿಗೆ ಅಂತಿರೋದಲ್ಲ, ಯಾರಾದರೂ ಒಬ್ರನ್ನ ತರಲೇಬೇಕಲ್ಲ, ಅವ್ರ ರೇಸಿಗೆ ಇಳಿಸೋದು, ಅವ್ರ ಹೆಸರನ್ನ ಬಿಡೋದಿದು. ಇವ್ರನ್ನೆಲ್ಲ ಹೆಸರು ಬಿಟ್ಟಿರೋದಿದೆಯಲ್ಲ, ಅವರಾಗಿ ನಾವು ಆಗ್ತೀವಿ ಅಂತ ಬಂದಿರೋದು ಅಲ್ವೇ ಅಲ್ಲ ಪಾಟೀಲ್ರೆ, ಅಲ್ವಾ? ಕರೆಕ್ಟ್. ಹಂಗೆ ಈಗ ನೀವು ರೇಸ್ ಕೋರ್ಸಲ್ಲಿ ಹೆಂಗೆ ಕುದುರೆಗಳನ್ನ ಜಾಕಿ ತಗೊಂಬಂದು ಬಿಡ್ತಾನಲ್ಲ, ಅವ್ರನ್ನ 10 ಇರುತ್ತೆ, 3 ಸೆಲೆಕ್ಟ್ ಮಾಡ್ಕೊತಾನೆ, ಅದ್ರಲ್ಲಿ ಒಂದು ಫೈನಲ್ ಮಾಡ್ತಾನೆ. ಇದು ರೇಸ್ ಕೋರ್ಸು. ಇಲ್ಲಿ ಬರೋಣ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಸಭಾಧ್ಯಕ್ಷರ ಸ್ಥಾನ. ಸಭಾಧ್ಯಕ್ಷರ ಸ್ಥಾನಕ್ಕೆ ಯಾರನ್ನ ತರಬೇಕು ಅನ್ನೋದೊಬ್ಬನ ತರಲೇಬೇಕಲ್ಲ ಪಾಟೀಲ್ರೆ. ಹೌದು. ಮುಖ್ಯಮಂತ್ರಿಗಳಿಗೂ ಅನಿವಾರ್ಯ, ಹೈಕಮಾಂಡ್ಗೂ ಅನಿವಾರ್ಯ. ಅವ್ರು ಬಿಡ್ತಾರೆ. ಈಗ ಎಚ್.ಕೆ. ಪಾಟೀಲ್ರಿಗೆ ಕೇಳಿದ್ರೆ, ನಾನು ಫೋನ್ ಮಾಡಿದ್ದೆ ಎಚ್.ಕೆ. ಪಾಟೀಲ್ರಿಗೆ, ಸರ್ ಏನು ನಿಮ್ಮ ಹೆಸರು ಸಭಾಧ್ಯಕ್ಷರ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆಯಲ್ಲ ಅಂತೇಳಿ. ಇಲ್ಲಪ್ಪ, ಹೈಕಮಾಂಡಿಂದ ನನಗೇನು ಹೇಳಿಲ್ಲ, ಮಂತ್ರಿ ಸ್ಥಾನಕ್ಕಂತೂ ಇನ್ನೂ ಫೋನ್ ಬಂದಿಲ್ಲ. ಅಂದರೆ ಅವ್ರು ಕಾಯ್ತಾ ಇರೋದು ಯಾವುದಕ್ಕೆ? ಓಕೆ,
ಮಂತ್ರಿ ಸ್ಥಾನಕ್ಕೆ ಕ್ಲಿಯರ್. ಸೊ ಇಷ್ಟರ ಮಟ್ಟಿಗೆ ಮಂತ್ರಿ ಸ್ಥಾನ ಬೇಕಾಗಿದೆ, ಹಾಗೂ ಸಭಾಧ್ಯಕ್ಷರ ಸ್ಥಾನ ಬರೀ ಎಚ್ ಕೆ ಪಾಟೀಲ್ರು ಟಿ ಬಿ ಜಯಚಂದ್ರ ಅಂತೇಳಿ ಅಲ್ಲ, ಮೇಲ್ನೋಟಕ್ಕೆ ಹೊರನೋಟಕ್ಕೆ ಯಾವ್ದು ಬೇಕು ಕೇಳಿದ್ರೆ ಅದು ಬೇಕು ಅಂತ ಅವರಾಗಿ ಹೇಳಲ್ಲ. ಇಷ್ಟೇ ನೋಡೋಣ ಹಂಗಿರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದೆ. ನೋಡೋಣ ಯಾರು ಆಗ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ.